ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಇವತ್ತು ನಾನು ನಾಮಿನೇಷನ್ ಹಾಕಕ್ಕೆ ಬಂದಿನಂದ್ರೆ ಇದರಿಂದ ಭಾಳಷ್ಟು ಮಂದಿ ಸಹಕಾರ ಕೃಷಿ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಡೆಲ್ಲಿ ನಾಯಕರು ಇರ್ಬೋದು, ಬೆಂಗಳೂರಲ್ಲಿ ನಾಯಕರು ಇರ್ಬೋದು, ಹಲವಾರು ನಮ್ಮ ಲೋಕಲಲ್ಲಿ ನಾಯಕರು, ನಮ್ಮ ಆಂಜನೇಯ ಅಣ್ಣವ್ರು ಇರ್ಬೋದು, ನಾಸಿರ್ ಹುಸೇನ್ ಸಾಹೇಬ್ರು ಇರ್ಬೋದು, ನಾಗೇಂದ್ರ ಅಣ್ಣವ್ರು ಇರ್ಬೋದು, ನಮ್ಮ DCC ಅಧ್ಯಕ್ಷರಾದಂಥ ರಫೀಕ್ ಅಣ್ಣವ್ರು ಇರ್ಬೋದು, ಮಂಜುಳಕ್ಕವ್ರು ಇರ್ಬೋದು, ಹುಮಾಯೂನ್ ಅಣ್ಣವ್ರು ಇರ್ಬೋದು, ರಾವೂರ್ ಸುನೀಲ್ ಅವ್ರು ಇರ್ಬೋದು, ಮುಂಡೂರು ದಿವಾಕರ್ ಬಾಬು ಅವ್ರು ಇರ್ಬೋದು, ಮುಂಡೂರು ಅನೂಪ್ ಅವ್ರು ಇರ್ಬೋದು, ಮತ್ತು ಮುಲ್ಲಂಗಿ ರವಿ ಅವರು ಇರ್ಬೋದು, ಅಲ್ಲಂ ವೀರಭದ್ರಪ್ಪ ಅವರು, ಅಲ್ಲಂ ಪ್ರಶಾಂತ್ ಅವರು, ಇವರೆಲ್ಲ ಸಹಕಾರದಿಂದ ಒಂದೇ ನಮ್ಮದೆಲ್ಲ ಮೂಲ ಉದ್ದೇಶ ನಮ್ಮ ಕಾರ್ಪೊರೇಟರ್ ಸಹಕಾರದಿಂದ, ನಂದೀಶ್ ಅಣ್ಣವರು ಇಂದ ಮತ್ತು ಮುಲ್ಲಂಗಿ ರವೀಂದ್ರ ಬಾಬು ಅವರಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಎಲ್ಲರೂ ನಾವು ಬೆಂಗಳೂರಲ್ಲಿ ಕುಂತಾಗ ನಮ್ಮ ಹಿರಿಯರ ನಾಯಕರ ಮುಂದೆ ಕುಂತಾಗ, ಸರ್ ನೀವು ಯಾರಿಗಾನ ಕೊಡಿ, ನಾವು ಗೆದ್ಕೊಂಬರ್ಬೇಕು, BJPನ ಸೋಲಿಸಲೇಬೇಕು ನಾವು ಬಳ್ಳಾರಿಯಲ್ಲಿ. ಮತ್ತು ಬಳ್ಳಾರಿಯಲ್ಲಿ ಸೋಲಿಸೋದೊಂದೆಲ್ಲ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ BJPನ ಸೋಲಿಸಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕನ್ನೋ ಒಂದೇ ಉದ್ದೇಶದಿಂದ ನಾನು ಯುವಕನಾದರೂ ನಾನು ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಏನು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, 33 ವರ್ಷಕ್ಕೆ ಒಂದು ಯುವಕನಿಗೆ ಬಳ್ಳಾರಿಯಲ್ಲಿ ಇತಿಹಾಸದಲ್ಲಿ ಯಾರೂ ಟಿಕೆಟ್ ಕೊಟ್ಟಿಲ್ಲ. ಅಂಥದ್ದು ಸುಕೃತ ನನಗೆ ಈ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ನನ್ನ ಜೀವನ ಯಾವತ್ತುವರೆಗಿರುತ್ತೋ ಈ ಬಳ್ಳಾರಿ ಜನತೆನ ಮತ್ತು ನಾನು ಈ ಕಾಂಗ್ರೆಸ್ ಪಾರ್ಟಿನ ಯಾವತ್ತೂ ಮರೆಯಲ್ಲ. ನಾನು ಮರೆತರೆ ನನ್ನ ಜನ್ಮ ಕೊಟ್ಟ ತಾಯಿಗೆ ಮೋಸ ಮಾಡದಂತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ನೋಡಿ, ಈಗ ತ್ರಿಕೋನ ಸ್ಪರ್ಧೆ ಅಂತ ನೀವು ಹೇಳ್ತೀರಿ, ನಾನು ಇದು ತ್ರಿಕೋನ ಅಲ್ಲ, ಸ್ಪರ್ಧೆ ಇಬ್ಬರಿಗೆ ಇರೋದು. ಅವರೇ ಒಳ ಒಪ್ಪಂದ ಮಾಡಿಕೊಂಡು ಎಲ್ಲಿ ಸೋಮಶೇಖರ್ ರೆಡ್ಡಿ ಅವರಿಗೆ ಆ್ಯಂಟಿ ಇನ್ಕಂಬೆನ್ಸಿ ಓಟ್ಸ್ ಇರ್ತಾವೆ ಅದನ್ನು ಅವ್ರು ಕಿತ್ಕೊಂಡು ಒಂದು 5-10 ಸಾವಿರ ಓಟ್ ಅವ್ರು ತೊಗೊಂಡು ಕಾಂಗ್ರೆಸ್ನ ಡ್ಯಾಮೇಜ್ ಮಾಡ್ಬೇಕಂತೇಳಿ ಅವ್ರು ಏನು ಈ ಕುತಂತ್ರವನ್ನು ಮಾಡಿ ಮುಂದಕ್ಕೆ ಹೋಗ್ತಿದ್ದಾರೆ. ಬಳ್ಳಾರಿ ಜನತೆ ಭಾಳ ಬುದ್ಧಿವಂತರಿದ್ದಾರೆ. ಅವ್ರು ಇಷ್ಟಕ್ಕೆ ಮುಂಚೆ ನಾನು ನೋಡಿ, ಯಾರು ಈ ಪ್ರಜಾಪ್ರಭುತ್ವದಲ್ಲಿ ಇಂಥವ್ರು ನಿಂದಿರಬಾರ್ದು ಅಂತ ಹೇಳೋಕ್ಕೆ ನಾನು ಭಾಳ ಚಿಕ್ಕವನಾಗ್ತಿದ್ದೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಆ ತಾಯಿ ಇವತ್ತು ಬಂದು ನಿಂತಿದ್ದಾರೆ. ಎಲ್ಲರೂ ಜನ ಅವರು ಹೋಗಿ ಏನು ಅಪೀಲ್ ಮಾಡ್ತಾರೋ ಓಟು ಅಪೀಲ್ ಮಾಡ್ತಾರೆ. ಸೋಮಶೇಖರ್ ರೆಡ್ಡಿ ಅವ್ರು ಹೋಗಿ ಏನು ಅಪೀಲ್ ಮಾಡಬೇಕು ಅವರು ಅಪೀಲ್ ಮಾಡ್ತಾರೆ. ನಾವು ಯಾವ ಥರ ಅಪೀಲ್ ಮಾಡಬೇಕು ನಾವು ಅಪೀಲ್ ಮಾಡ್ತೀವಿ. ನಾವು ಈ ಒಳ ಒಪ್ಪಂದದಿಂದ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಹೊರತು ಅವ್ರೇನು ಅನ್ಕೊಂಡಿದ್ದಾರೆ, ನಮ್ಮ ಆ್ಯಂಟಿ ಇನ್ಕಂಬೆನ್ಸಿ ಏನು ಸೋಮಶೇಖರ್ ರೆಡ್ಡಿ ಅವ್ರಿಗೆ ಆ್ಯಂಟಿ ಇನ್ಕಂಬೆನ್ಸಿ ಓಟ್ ಈ ಹೊಸ ಪಕ್ಷ ಏನದು ಹೆಸರು KRPP ಅದೇನು ಹೊಸ ಪಕ್ಷ ಬಂದಿದೆ, ಅವರು ಈ ಆ್ಯಂಟಿ ಇನ್ಕಂಬೆನ್ಸಿ ಓಟ್ನ ತೊಗೊಂಡು ನಾವು ಕಾಂಗ್ರೆಸ್ ಸೋಲ್ಸ್ಬೇಕಂತೇಳಿ ಕುತಂತ್ರ ಒಂದು ರಾಜಕಾರಣ ಮಾಡಕ್ಕೆ ಬರ್ತಿದಾರಲ್ಲ. ನಮ್ಮ ಜನ ಭಾಳ ಬುದ್ಧಿವಂತರಿದ್ದಾರೆ. ನಾವು ಮೇ 13ಕ್ಕೆ ಇವೆಲ್ಲ ಕುತಂತ್ರಗಳಿಗೆ ನಮ್ಮ ಜನ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ ಅದನ್ನ ನ್ಯೂಸ್ ಫಸ್ಟ್